ನ್ಯೂಸ್ ವತಿಯಿಂದ ರಾಜ್ಯ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಎಷ್ಟು ಭರ್ಜರಿಯಿಂದ ನಡೀತಾ ಇದೆ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ರಂಗೋಲಿ ಹಬ್ಬ ಅಂತ ಇಟ್ಟಿದ್ದು ಹಬ್ಬವಾಗಿನೇ ಬಂದ್ಬಿಟ್ಟಿದೆ. 14ನೇ ತಾರೀಕು ಸಂಕ್ರಾಂತಿ ಇರೋದು. ಇಲ್ಲಿ ನೋಡಿದ್ರೆ ಇವತ್ತಿಂದಾನೇ ಸಂಕ್ರಾಂತಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅನ್ಸುತ್ತೆ. ಅಷ್ಟು ಜನ, ಅಷ್ಟು ಕಲೆ ತುಂಬಿಕೊಂಡಿರೋದು. ಆ್ಯಂಡ್ ಹೇಳಬೇಕು ಅಂತಂದರೆ ರಾಜ್ಯ ಮಟ್ಟದಲ್ಲಿ ನಡೀತಿರುವಂಥದ್ದು ರಂಗೋಲಿ ಸ್ಪರ್ಧೆ. ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಯುನೀಕ್ ಆಗಿರುವಂತಹ ಡಿಸೈನ್ಸ್ಗಳನ್ನು ನೋಡ್ತಿದ್ದೀನಿ. ಕೇವಲ ಒಬ್ಬರೇ ಅಲ್ಲ, ಇಲ್ಲಿ ನೋಡಿ ಗೊರವರ ಕುಣಿತ ಕೂಡ ಇದೆ. ನಮ್ಮ ಕಲೆಯನ್ನು ಬೆಳೆಸಿ ಉಳಿಸ್ಬೇಕು. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಯಾರೇ ರಂಗೋಲಿ ಬಿಡ್ತಾರೆ, ಅಂಥದ್ರಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇರೋದು ಗ್ಯಾರಂಟಿ ನ್ಯೂಸ್ ವತಿಯಿಂದ ಅಂತ ಹೇಳಿದ್ಮೇಲೆ ನಮಗೊಂದು ಜಯ ಸಿಗಲೇಬೇಕು. ನೋಡಿ ಎಷ್ಟು ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಗ್ಯಾರಂಟಿ ನ್ಯೂಸ್ ಲೋಗೋ ಕೂಡ ಬಂದಿದೆ. ನಮ್ಮ ಲೋಗೋ ಕೂಡ ಅಳವಡಿಸಿದ್ದಾರೆ ಮಿಡಲಲ್ಲಿ ಕೂಡ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂದರೆ ಇಂಡಿವಿಜುವಲ್ ಆಗಿ ಬಿಡಿಸಿರುವಂಥ ರಂಗೋಲಿ ಇದು. ನಾನು ಫಸ್ಟಿಂದ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಒಂದೇ ಥೀಮ್ ಇಟ್ಕೊಂಡಲ್ಲ, ಪ್ರತಿಯೊಬ್ಬರು ಕೂಡ ಡಿಫ್ರೆಂಟ್ ಥೀಮಲ್ಲಿ ಮಾಡಿರುವಂಥ ರಂಗೋಲಿ ಸ್ಪರ್ಧೆ. ಮೇಡಮ್, ಒಬ್ಬರೇ ಬಂದಿದ್ದೀರಿ ಅಲ್ಲ, ನೀವು ಮುಂಚಿಂದಾನು ರಂಗೋಲಿಯನ್ನು ಹಾಕ್ತಾ ಇದ್ದೀರಾ, ಇಷ್ಟೆಲ್ಲ ಚೆನ್ನಾಗಿ ಬಿಡ್ಸೋಕೆ ಬಂದಿದೆಯಲ್ಲ ಮೇಡಮ್, ನಿಮ್ಗೆ ಹೇಗೆ? ಮೇಡಮ್, ಅದು ನಮ್ಮ ಅಮ್ಮನಿಂದ ಬಂದಿರೋ ಕಲೆ ಮೇಡಮ್. ಈ ಕಲೆಗೆ ಪ್ರೋತ್ಸಾಹ ನಮ್ಮ ವಾಣಿ ಮೇಡಮ್ ಅಂತ ಮೇಡಮ್, ಅವರಿಂದ ನಾನು ಇಲ್ಲಿಗೆ ಬರೋಕ್ಕಾಯ್ತು ಮೇಡಮ್. ನನಗೆ ಅವಕಾಶ ಕೊಟ್ಟಂತ ಜಿ ಗ್ಯಾರಂಟಿ ನ್ಯೂಸಿಗೆ ತುಂಬ ಧನ್ಯವಾದ ಮೇಡಮ್. ಈಗ ನಿಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಎಲ್ಲ ನಡೀತಿರ್ಬೇಕಾದ್ರೆ ಇದೇ ಥರ ರಂಗೋಲಿ ಬಿಡ್ತೀರಾ? ನೀವು ಬಿಟ್ಟಿರೋದೆಲ್ಲ ನೋಡಿದ್ರೇ ಗೊತ್ತಾಗ್ತಿದೆ, ನೀವು ಸಿಕ್ಕಾಪಟ್ಟೆ ಪಳಗಿದ್ದೀರಿ ರಂಗೋಲಿ ಬಿಡೋದ್ರಲ್ಲಿ. ಕಲರ್ ಕಾಂಬಿನೇಷನ್ ಇರಬಹುದು, ಇಂಡಿವಿಜುವಲ್ ಆಗಿ ಏನು ಪಟ ಅಂತ ಹಾಕ್ತಾ ಹೋಗ್ತಿದ್ರಿ. ಖಂಡಿತ ಮೇಡಮ್, ನಾನು 5th ಸ್ಟ್ಯಾಂಡರ್ಡಿಂದ ರಂಗೋಲಿ ಬಿಡ್ತಾ ಇದ್ದೇನೆ ಮೇಡಮ್. ನಂದು ಸ್ವಂತವ್ರ ಗುಬ್ಬಿ ಮೇಡಮ್. ನಮ್ಮ ಮಮ್ಮಿಯಿಂದ ನನಗೆ ಬಂದಿದ್ದು ಬಳುವಳಿ ಅದು ಮೇಡಮ್. ಗ್ಯಾರಂಟಿ ನ್ಯೂಸ್ ವತಿಯಿಂದ ಮಾಡ್ತಿರುವಂಥ ಕಾರ್ಯಕ್ರಮ ಇದು. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ನನಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನಾನು ಯಾವತ್ತೂ ಎಕ್ಸೆಪ್ಟ್ ಮಾಡಿರಲಿಲ್ಲ ನಾನು ಈ ಥರ ಕಾಂಪಿಟೇಷನಲ್ಲಿ ಭಾಗವಹಿಸ್ತೀನಿ ಅಂತ. ಇದಕ್ಕೆಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ವಾಣಿ ಮೇಡಮ್ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡೋರು. ನಾನು ಅಂದ್ಕೊಂಡಿವೆ, ನಾನು ಇಷ್ಟು ರಂಗೋಲಿ ಬಿಟ್ಟರು ಯಾರೂ ನನಗೆ ಪ್ರೋತ್ಸಾಹ ಮಾಡಲ್ಲ. ಎಲ್ಲ ಒಂದು ಸರಿ ನಾನು ಎಲ್ಲಿ ಬಿಟ್ರು ಅಯ್ಯೋ ಇದೇನಲೇ ಎಳೆಯೋದ ಇಷ್ಟಕ್ಕೆಲ್ಲನ ಅದಕ್ಕೆ ಅನ್ನೋರು. ಬಟ್ ನಮ್ಮ ವಾಣಿ ಮೇಡಮಿಂದ ನನಗೆ ಅವಕಾಶ ಸಿಕ್ಕಿದೆ, ನಾನು ಅವ್ರಿಗೆ ಚಿರಋಣಿ ಮೇಡಮ್. ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನೋಡೋಣ, ಸುಮಾರು 48 ಜನ ಪಾರ್ಟಿಸಿಪೆಂಟ್ಸ್ ಬಂದಿರೋದು. ಒಬ್ಬರಲ್ಲ 10 ಅಲ್ಲ ರೀ, 48 ಪಾರ್ಟಿಸಿಪೆಂಟ್ಸ್ ಅಂದರೆ ಕಮ್ಮಿನಾ? ಮೇಡಮ್ ನಮಸ್ಕಾರ, ಸೂಪರ್ ಆಗಿದೆ ನಿಮ್ಮ ರಂಗೋಲಿ. ನೋಡಿ, ಏಜ್ ಲಿಮಿಟ್ ಅನ್ನೋದು ಇಲ್ಲ. ಆ್ಯಕ್ಚುಲಿ ಒಬ್ಬರು ಇಬ್ಬರು ಕೂಡ ಮಾಡ್ತಿರೋವಂಥದ್ದಲ್ಲ, ಅವ್ರ ಫ್ಯಾಮಿಲಿಯವ್ರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಪಾಪ ಆಂಟಿದಿರು ರಂಗೋಲಿ ಬಿಡಿಸ್ತಾ ಇದ್ದಾರೆ. ಆ ಕಡೆ ಗಂಡು ಮಕ್ಕಳು ಏನು ಸುಮ್ಮನೆ ಇಲ್ಲ, ಸಂಡೇ ಮಟನ್ ತಿಂದೆ, ಚಿಕನ್ ತಿಂದೆ ಎಲ್ಲ ಬಂದು ಅವ್ರ ಮನೆ ಹೆಣ್ಮಕ್ಳಿಗೆಲ್ಲ ನೋಡಿ ಏನು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ. ಈ ರಂಗೋಲಿ ಬಗ್ಗೆ ನಾನು ಹೇಳಲೇಬೇಕು. ಮೇಡಮ್, ಯಾಕೆ ಈ ಪರ್ಟಿಕ್ಯುಲರ್ ಥೀಮ್ ಇಟ್ಕೊಂಡೆ ರಂಗೋಲಿ ಬಿಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಿದ್ರಿ? ಅಂದರೆ ಮೇಡಮ್, ಇವಾಗ 1 ವರ್ಷದಿಂದ ರೈತರು ಉಳುಮೆ ಮಾಡಿರ್ತಾರೆ. ಅವರು ಉಳುಮೆ ಮನೆಗೆ ಬಂದ ಮೇಲೆ ಅವರು ಸಂತೋಷದಿಂದ ಹಬ್ಬ ಆಚರಣೆ ಮಾಡ್ಕೊತಾರೆ, ಸಂಕ್ರಾಂತಿ ಹಬ್ಬ. ಆ ಕಾರಣದಿಂದ ಈ ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ರೈತರಿಗೆ ಖುಷಿ ಕೊಡೋದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಯಾಕಂದರೆ ಬೆಳೆ ಮನೆಗೆ ಬಂದಿದೆ ಅಂತಂದರೆ ಅವ್ರಿಗೆ ಖುಷಿ ಇರುತ್ತಲ್ವ. ಆ ಕಾರಣದಿಂದ ನಾನು ಈ ಥೀಮನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ, ಅಂದರೆ ನೀಟಾಗಿ ಬಿಡಿಸಿದ್ದೀರಾ. ಈವನ್ ನಿಮ್ಮ ಕಲರ್ ಚೂಸ್ ಮಾಡಿರೋದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗ್ಯಾರಂಟಿ ನ್ಯೂಸ್ ನಿಮಗೆ ಈ ಒಂದು ಚಾನ್ಸ್ ಕೊಟ್ಟಿರೋದಲ್ಲ, ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದ ಹೇಳ್ತೀನಿ.
ಅವರೇ ನಂಗೆ ಚಾನ್ಸ್ ಕೊಟ್ಟಿದ್ದು ಇದನ್ನು ನನ್ನ ಕಲೆನ ಪ್ರೂವ್ ಮಾಡ್ಕೊಳೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಅವರು. ಓಕೆ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ಗೆ. ಓಕೆ ನನಗೆ ಸಿಂಪಲ್ ಆಗಿ ನೀವು ಹೀಗೆ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಯೂಸ್ ಮಾಡಿದ್ದೀರಾ, ಆ ಥೀಮ್ ಏನು ಪರ್ಟಿಕ್ಯುಲರ್ ಇದೆ ಅನ್ನೋದನ್ನ ಸುಮ್ಮನೆ ಒಂದು ಜಸ್ಟ್ ಕೊಡ್ತೀರಾ, ಒಂದು ಎಕ್ಸಾಂಪಲ್ ಕೊಡ್ತೀರಾ ನನಗೆ? ಅಂದರೆ ರೈತರು ಬೆಳಗ್ಗೆ ಎದ್ದ ತಕ್ಷಣ ಅವರು ಬೇರೆ ಏನು ಯೋಚನೆ ಮಾಡದೆ ಅವರು ಹೊಲಕ್ಕೆ ಹೋಗಿ ದುಡಿಮೆ ಮಾಡೋದು ಅನ್ನೋದೇ ಅವ್ರ ಮೈಂಡಲ್ಲಿರುತ್ತೆ. ಆ ಕಾರಣದಿಂದ ನಾನು ಅದನ್ನು ಚೂಸ್ ಮಾಡಿದ್ದೀನಿ. ಓಕೆ ಸೂಪರ್. ನಿಮ್ಮ ಮನೆಯವರೆಲ್ಲ ಬಂದಿದ್ರಲ್ಲ, ನಿಮಗೆ ಓ ಅಷ್ಟೇ ಅಲ್ಲ ರೀ, ನೀವು ಇಲ್ಲಿ ಇದೆಲ್ಲ ಕಾಳುಗಳು ನವಧಾನ್ಯಗಳನ್ನೆಲ್ಲ ಇಟ್ಟಿದ್ದೀರಿ. ನವಧಾನ್ಯ ಸೂಪರ್ ಸೂಪರ್, ಒಳ್ಳೆ ಥೀಮ್ ಯೂಸ್ ಮಾಡ್ಕೊಂಡು ಮಾಡಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ಬನ್ನಿ ಇನ್ನೂ ತೋರಿಸ್ತೀನಿ ಎಷ್ಟು ಸಗದಾಗಿ ಬಿಟ್ಟಿದ್ದಾರೆ. ಎಸ್ಪೆಷಲಿ ಹೇಳಬೇಕು ಅಂದರೆ ನೋಡಿ, ಕಲೆ ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಹುಟ್ಟಿದಾಗಿಂದಾನು ಇರುತ್ತಂತೆ. ಅದನ್ನು ಪ್ರೂವ್ ಮಾಡೋದ್ರಲ್ಲಿ ರಂಗೋಲಿ ಒಂದು ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ರಂಗೋಲಿ. ಇವರು ಕೂಡ ಯಾವುದೋ ಒಂದು ಥೀಮ್ ಇಟ್ಕೊಂಡು ಮಾಡಿರುವಂತಹ ರಂಗೋಲಿ ಇದು. ನಾನು ಅವ್ರ ಹತ್ರನೇ ಹೋಗ್ತೀನಿ, ಬ್ಯುಸಿ ಇದ್ದಾರೆ, ಬಟ್ ಸ್ಟಿಲ್ ಮಾತಾಡ್ಸೋಣ. ಮೇಡಮ್ ತುಂಬ ಬ್ಯುಸಿ ಇದ್ದೀರಾ, ಬಟ್ ಎರಡು ಮಾತು. ಏನು ಮೇಡಮ್ ಥೀಮ್, ಏನು ನಿಮ್ಮದು ಪರ್ಟಿಕ್ಯುಲರ್ ಏನು ಥೀಮ್? ರೈತ ಹಸು ಅಂತ ಬಂದೇ ಬರುತ್ತೆ, ಹಸು ರೈತ ಅಂತ. ಸೊ ಆ ಕಾನ್ಸೆಪ್ಟ್ ಮೇಲೆ ಹಾಕಿದ್ದೀವಿ. ಯಾಕೆ ಈ ಕಾನ್ಸೆಪ್ಟ್ ಅಂದರೆ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರು? ಸಂಕ್ರಾಂತಿ ಅಂದ್ರೆ ನೆನಪಾಗದೆ ಹಸು ಹಾಯಿಸೋದು ಅಥವಾ ಸುಗ್ಗಿ ಅಂತ, ಅದಕ್ಕೋಸ್ಕರ ಇದನ್ನು ಹಾಕಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಎಲ್ಲ ಇವಾಗ ನೀವು ಡಬಲ್ ಶೇಡ್ಸ್ ಹೊಡೆದಿದ್ದೀರಲ್ಲ ಇಲ್ಲಿ. ಸೊ ಹೇಗೆ ಮುಂಚೆ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ರು? ಬೇರೆ ಒಂಚೂರು ಮಾಡ್ಕೊಂಡಿದ್ವಿ. ಈಗ ಗ್ಯಾರಂಟಿ ನ್ಯೂಸ್ ವತಿಯಿಂದ ಆಯೋಜಿಸಿರುವಂತಹ ರಂಗೋಲಿ ಸ್ಪರ್ಧೆ, ಇದು ರಂಗೋಲಿ ಹಬ್ಬ ಅಂದರೆ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇರೋದು ಇದು. ಆ್ಯಂಡ್ ನೀವು ಸೆಲೆಕ್ಟ್ ಆದರೆ ನೆಕ್ಸ್ಟು ಬೆಂಗಳೂರಿಗೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕು. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಆ್ಯಕ್ಚುಲಿ ಫಸ್ಟ್ ಎಕ್ಸ್ಪೀರಿಯನ್ಸು, ಭಯನೂ ಆಗ್ತಿದೆ, ಹಂಗೆ ಖುಷಿನೂ ಆಗ್ತಿದೆ. ಓಕೆ, ವೆರಿ ಆಲ್ ದಿ ಬೆಸ್ಟ್ ಫಾರ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಷ್ಟು ಥರವಾಗಿ ಇದೆ ಅಂತ ಹೇಳಿದ್ರೆ ಎತ್ತ ನೋಡಿದ್ರೂ ಕಲರವೇ. ಓಕೆ, ಆ್ಯಂಡ್ ನೋಡಿ, ಲೇಡೀಸ್ ಮಾತ್ರ ಅಲ್ಲ, ಹುಡುಗಿರು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ದಟ್ ಈಸ್ ದ ಆ್ಯಕ್ಚುಲಿ ಟ್ರೂ ಸ್ಪಿರಿಟ್ ಅಂತ ಹೇಳ್ಬೋದು. ಹಾಯ್. ಹಾಯ್ ಮ್ಯಾಮ್. ನಿಮಗೆ ರಂಗೋಲಿ ಬಿಡಿಸೋದು ನಿಮ್ಮ ಚಿಕ್ಕನಿಂದನೇ ಬಂದಿತ್ತಾ? ಇವಾಗೆ ಫಸ್ಟ್ ಟೈಮ್ ಇದು ಮಾಡಿರೋದು. ಫಸ್ಟ್ ಟೈಮ್ ಮಾಡಿರೋದಾ? ಎಷ್ಟು ಚೆನ್ನಾಗಿ ಬಿಡಿಸಿದಿರಲ್ಲ ಮತ್ತೆ ರಂಗೋಲಿನ. ಫಸ್ಟ್ ಟೈಮ್ ಭಯ ಆಗುತ್ತೆ. ಸೊ ಇಂಡಿವಿಜುವಲ್ ಆಗಿ ಬಿಡಿಸಿರೋದಾ ನೀವು? ಹೌದು. ನಿಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ? ಯಾಕೆ ನಿಮ್ಮ ತಾಯಿ ಬರಲ್ಲ ಅಂತ ಹೇಳಿದ್ರ? ಹಾಗೇನಿಲ್ಲ, ಬಟ್ ಇಂಡಿವಿಜುವಲಾಗಿ ಟ್ರೈ ಮಾಡೋಣ ಅಂತ ಅಷ್ಟೇ. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗಲೇ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದರೆ ಇನ್ನು ನೆಕ್ಸ್ಟ್ ಇನ್ನೂ ತುಂಬ ಚೆನ್ನಾಗೇ ಮಾಡ್ತೀರಾ ನೀವು. ಕಂಗ್ರ್ಯಾಚುಲೇಷನ್ಸ್. ಯಾ, ನನಗೆ ನೋಡಿ ಇಷ್ಟೆಲ್ಲ ಅದರಲ್ಲೂ ಬಂದಿರೋದ್ರಲ್ಲಿ ಇದು ತುಂಬ ಸ್ಪೆಷಲ್ ಆಗಿ ಇದೆ ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲರೂ ರಂಗೋಲಿ ಥರನೇ ಮಾಡಿದರು, ಬಟ್ ಇವರು ಆರ್ಟಲ್ಲಿ ರಂಗೋಲಿ ಮಾಡಿರೋದು ಒಂದು ವಿಭಿನ್ನವಾಗಿದೆ. ಸೊ ಏನಂತ ಕೇಳಬೇಕಿದು, ಲೇಡಿ ಕೂತಿರೋದು, ದೀಪ ಇಟ್ಕೊಂಡಿರೋದು ಕೈಯಲ್ಲಿ. ಮೇಡಮ್ನೇ ಕೇಳಿಬಿಡೋಣ, ಬಿಡಿಸಿರುವಂಥ ಮೇಡಮ್ನ. ಮೇಡಮ್ ಹಾಯ್. ಹಾಯ್ ಮ್ಯಾಮ್. ಸೊ ಏನು ಮೇಡಮ್ ಥೀಮು? ದೀಪಾವಳಿ ಕಾನ್ಸೆಪ್ಟ್ ಥರ ಮ್ಯಾಮ್, ಪೂಜೆಗೆ ಕೂತ್ಕೊಂಡಿರೋ ಥರ ಮ್ಯಾಮ್. ಪೂಜೆಗೆ ಈ ಕಡೆ ಕಳಶ ಇಟ್ಕೊಂಡು ದೀಪ ಇಟ್ಕೊಂಡು ಕೂತಿರೋ ಥರ ಮ್ಯಾಮ್. ನೀವು ಪ್ರತಿಯೊಂದನ್ನು ಎಷ್ಟು ನೀಟಾಗಿ ಮಾಡಿದ್ದೀರಾ ಅಂದರೆ ನೋಡಿ, ಆ ಬ್ಲೌಸ್ಗೆಲ್ಲ ಮಣಿ ಇಟ್ಟಿರೋದಿರಬಹುದು ಅಥವಾ ಆ ಕನ್ಕ್ಲೂಷನ್ ಕೊಟ್ಟಿದ್ದಾರಲ್ಲ ಅದಕ್ಕೆ. ಆ್ಯಂಡ್ ಲುಕ್ ಅಟ್ ದಿಸ್ ಪಿಕಾಕ್. ಈ ಪಿಕಾಕ್ ಫೆದರ್ಸ್ನ ಕೂಡ ನೋಡಿ, ಸುಮ್ಮನೆ ಏನೋ ಗ್ರೀನ್ ಕಲರ್ ಎಲ್ಲ ಹಾಕಿಟ್ಟಿಲ್ಲ, ಆ ಲೈನ್ಸ್ನ ಕೂಡ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಕಾಲಿಗೆ ಗೆಜ್ಜೆ ಇರ್ಬೋದು, ಅಲ್ಲೂ ಮಣಿ ಹಾಕಿರೋದು, ಹೂವು ಡೆಕೋರ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕಲರ್ ಕಾಂಬೋ ಅಂತ ಏನು ಹೇಳ್ತೀವಲ್ಲ, ರಂಗೋಲಿಗೆ ವೆರಿ ಇಂಪಾರ್ಟೆಂಟ್ ಮಾಡಬೇಕಾಗಿರೋದೆ ಕಲರ್ ಕಾಂಬಿನೇಷನ್. ಮೇಡಮ್, ನಿಮಗೆ ಹೇಗೆ ಗೊತ್ತಾಯಿತು ಗ್ಯಾರಂಟಿ ನ್ಯೂಸ್ ವತಿಯಿಂದ ರಂಗೋಲಿ ಸ್ಪರ್ಧೆ ಮಾಡ್ತಿರೋದು? ಫ್ರೆಂಡ್ ಒಬ್ಬರಿದ್ದಾರೆ ಮ್ಯಾಮ್, ಅವ್ರ ಮುಖಾಂತರ ಗೊತ್ತಾಯ್ತು ಮ್ಯಾಮ್. ಓಕೆ, ಸೊ ಇದು ಫಸ್ಟ್ ಟೈಮ್ ಆಯ್ತಾರ ನೀವು ಪಾರ್ಟಿಸಿಪೇಟ್ ಮಾಡ್ತಿರೋದು? ಮಾಡಿದ್ದೀನಿ ಮ್ಯಾಮ್, ಮಾಡಿದ್ದೀನಿ. ಪ್ರೈಸಸ್ ಎಲ್ಲ ಗೆದ್ದಿದ್ದೀರಾ? ಹಾಗಾಗಿನೇ ನಿಮಗೆ ಅದೊಂದು ಕಾನ್ಫಿಡೆನ್ಸ್ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ. ಈ ಸತಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ನೀವು ಮಾಡ್ತಾ ಇರೋದು ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಎಲ್ಲೇ ಕಾಂಪಿಟೇಷನ್ ಇದ್ದರೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಇವಾಗ ಒಂಥರ ಮಾರ್ನಿಂಗ್ ಇಟ್ಟಿದ್ರಲ್ಲ, ನಮ್ಗೊಂಥರ ಖುಷಿ ಆಯಿತು. ಯಾವಾಗಲೂ ಮಧ್ಯಾಹ್ನ ಇಲ್ಲ ಸಂಜೆ ಆ ಥರ ಇಡ್ತಿದ್ರು, ಈಗ ಮಾರ್ನಿಂಗ್ ಇಟ್ಟಿರೋದು ತುಂಬ ಖುಷಿ ಆಯಿತು. ನಿಮ್ಮ ಫ್ಯಾಮಿಲಿಯವ್ರನ್ನೂ ಕರ್ಕೊಂಡ್ಬಂದಿದ್ದೀರಾ? ನಮ್ಮ ಮನೆಯವ್ರು ಬಂದಿದ್ದಾರೆ.
ಮಾಡಿದ್ದಾರೆ ಮ್ಯಾಮ್. ಓಕೆ ಅವ್ರು ಹೆಲ್ಪ್ ಮಾಡಿದಾರಾ? ಹೌದು ಮ್ಯಾಮ್. ನೋಡಿ ಕಲರ್ಸ್ ಎಲ್ಲ ನಾನು ಒಬ್ಬಳೇ ಹಾಕ್ದೆ, ಪಾಪ ಅವ್ರು ಕಲರ್ಸ್ ತಗೊಡೋದು ಎತ್ಕೊಡೋದು ಮಾಡೋದು ಆ ಥರ ಎಲ್ಲ ಹೆಲ್ಪ್ ಮಾಡಿದ್ರು ಮ್ಯಾಮ್. ಈಗಿನ ಕಾಲದಲ್ಲಿ ಯಾರ್ರೀ ಗಂಡು ಮಕ್ಕಳು ರಂಗೋಲಿ ಎಲ್ಲ ಬಿಡಿಸೋದಕ್ಕೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ, ಗ್ಯಾರಂಟಿ ನ್ಯೂಸ್ ಆಯೋಜಿಸಿದ್ರಿಂದ. ಸೂಪರ್ ಮೇಡಮ್, ಸೂಪರ್. ಆ್ಯಂಡ್ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಎಲ್ಲರೂ ರಂಗೋಲಿಯನ್ನು ಬಿಡಿಸಿ ಆ್ಯಂಡ್ ಹೂವು ಎಲ್ಲ ಇಟ್ಟು ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಸುಮಾರು 48 ಜನ ಪಾರ್ಟಿಸಿಪೇಟ್ ಮಾಡಿರೋದು ಅಂದರೆ ಸುಮ್ಮನೆನಾ? ಒಂದು ಜಾಗದಲ್ಲಿ ಬಂದು ಅವ್ರನ್ನೆಲ್ಲ ಕರೆದು ಪಾರ್ಟಿಸಿಪೇಷನ್ ಅನ್ನೋದೇ ಒಂದು ಗ್ರೇಟ್ ಅಂಥದ್ರಲ್ಲಿ. ನಮಸ್ತೆ ಮೇಡಮ್, ಹೇಗೆ ಗೊತ್ತಾಯಿತು ಮೇಡಮ್ ನಿಮಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ಮಾಡ್ತಿದ್ದಾರೆ ಅಂತ? ಹೇಗೆ ಗೊತ್ತಾಯ್ತು? ನನ್ನ ಫ್ರೆಂಡಿಂದ ಗೊತ್ತಾಯಿತು. ಓಕೆ, ಈಗ ನೀವು ಸುಮಾರು ಸತಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಥವಾ ಇದು ಫಸ್ಟ್ ಟೈಮಾ? ಫಸ್ಟ್ ಟೈಮ್ ಇಲ್ಲ, ಮನೆ ಹತ್ರ ಗಣೇಶ ಹಬ್ಬದಲ್ಲಿ ಮಾಡಿದ್ದೀನಿ, ಆಗೆಲ್ಲ ಫಸ್ಟ್ ಪ್ರೈಸ್ ತೊಗೊಂಡಿದ್ದೀನಿ. ಇದರಲ್ಲಿ ರಾಜ್ಯ ಇದರಲ್ಲಿ ಇದು ಫಸ್ಟ್ ಟೈಮ್ ಮಾಡ್ತೀನಿ. ಇದು ಫಸ್ಟ್ ಟೈಮ್. ಹೇಗೆ ಅನಿಸ್ತಿದೆ ರಾಜ್ಯ ಮಟ್ಟದಲ್ಲಿ ನೀವು ಇವಾಗ ಮಾಡ್ತಿರೋದು? ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತೆ. ಫಸ್ಟ್ ಪ್ರೈಸ್ ಬರ್ದಾದ್ರೂ ಪರವಾಗಿಲ್ಲ, ಇದು ಇದಾಗೋದು ಇಂಪಾರ್ಟೆಂಟ್ ಅಲ್ವಾ, ಖುಷಿ ಆಗ್ತಾ ಇದೆ. ನಿಮಗೆ ಮಕ್ಕಳು ನೀವು ಕಲಿಸ್ಕೊಟ್ಟಿದ್ದೀರಾ? ನೀವು ಎಲ್ಲಿಂದ ಕಲ್ತ್ಕೊಂಡಿರೋದು ಇಷ್ಟು ಚೆನ್ನಾಗಿ? ಕಲ್ತ್ಕೊಂಡಿದ್ದು ನಾನೇ ಓನಾಗಿ ಕಲ್ತ್ಕೊಂಡಿದ್ದು. ಸೂಪರ್, ಥ್ಯಾಂಕ್ ಯು. ನೋಡಿ ಇಲ್ಲೂ ರಂಗೋಲಿಯನ್ನು ಬಿಡಿಸಿದ್ದಾರೆ. ಆ್ಯಕ್ಚುಲಿ ಕೆಲವರು ಥೀಮ್ ಯೂಸ್ ಮಾಡಿದ್ದಾರೆ ರಂಗೋಲಿ ಬಿಡಿಸೋದ್ರಲ್ಲಿ. ಇನ್ನು ಕೆಲವು ಜನ ಈ ಚುಕ್ಕಿ ರಂಗೋಲಿ ಇರಬಹುದು ಅಥವಾ ಪ್ಯಾಟರ್ನ್ ರಂಗೋಲಿ ಇರಬಹುದು, ಅದನ್ನು ಕೂಡ ಯೂಸ್ ಮಾಡಿರುವಂತಹ ರಂಗೋಲಿ. ಇದು ಸಂಕ್ರಾಂತಿ ಥೀಮ್. ಆ್ಯಕ್ಚುಲಿ ನೋಡಿದ್ರೇ ಗೊತ್ತಾಗುತ್ತೆ. ಕಂಪ್ಲೀಟ್ ಕಬ್ಬು ಎಲ್ಲ ಇದೆ, ಅಲ್ಲಿ ರೈತ ಇರೋದು, ಹಸು ಎತ್ತಿರೋದು, ಆ್ಯಂಡ್ ಇಲ್ಲಿ ಪೊಂಗಲ್ಲು, ಇಲ್ಲಿ ಡಮರುಗ ಅಲ್ವಾ ಮೇಡಮ್? ನಾನು ಕರೆಕ್ಟಾಗಿ ಹೇಳ್ತಿದ್ದೀನಲ್ವಾ? ಲಡ್ಡುನಾ ಅದು ಆ ಕಡೆ ಇರೋದು ಅಥವಾ ಪೊಂಗಲ್ಲ? ಲಡ್ಡುನಾ? ಓಕೆ, ಬನ್ನಿ ಮೇಡಮ್. ಹೇಗೆ ನೀವು ಒಬ್ಬರೇ ಬಿಡಿಸಿದ್ದೀರಾ ಅಥವಾ ಯಾರಾದರೂ ಸಪೋರ್ಟ್ ಮಾಡಿದ್ದಾರಾ ನಿಮಗೆ? ಯಾರೂ ಸಪೋರ್ಟ್ ಮಾಡಿಲ್ಲ. ಓಕೆ, ಮನೆ ಹತ್ರ ಎಲ್ಲ ಇದೇ ಥರ ರಂಗೋಲಿ ಬಿಡ್ತೀರಾ ಮೇಡಮ್ ನೀವು? ಹಬ್ಬ ಬಂದರೆ ಬಿಡ್ತೀವಿ. ಹಬ್ಬ ಬಂದರೆ ಬಿಡ್ತೀರಾ? ಓಕೆ, ಇವಾಗ ಗ್ಯಾರಂಟಿ ನ್ಯೂಸ್ ವತಿಯಿಂದ ಈ ಪ್ರೋಗ್ರಾಮ್ನ ಆಯೋಜಿಸಿರೋದು ಇದೇ ಫಸ್ಟ್ ಟೈಮ್ ರಾಜ್ಯ ಮಟ್ಟದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಿರೋದು ಅಥವಾ ಮುಂಚೆ ಮಾಡಿದ್ರು? ಇದೇ ಫಸ್ಟ್ ಮೇಡಮ್. ಇದೇ ಫಸ್ಟ್. ಹೇಗೆ ಗೊತ್ತಾಯ್ತು ನಿಮಗೆ ಇಲ್ಲೊಂದು ಇವೆಂಟ್ ನಡೀತಿದೆ? ಯಶೋಧ ಮೇಡಮ್ ಅಂತ ಇದ್ದಾರೆ ನೆನ್ಮಂಗ್ಲ ಡಾಕ್ಟ್ರು, ಅವರಿಂದ ನನ್ನ ಕರ್ಕೊಂಬಂದ್ರು ಅವ್ರಿಗೆ. ಓಕೆ, ಸೊ ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ನೀವು ಪಾರ್ಟಿಸಿಪೇಟ್? ಖುಷಿ ಆಯಿತು ಮೇಡಮ್. ಫಸ್ಟ್ ಟೈಮು ಭಯ ಆಗ್ತಿತ್ತು, ಆಮೇಲೆ ನಮ್ಮ ಮೇಡಮ್ ಧೈರ್ಯ ಕೊಟ್ಟರು, ಏನೂ ಆಗಲ್ಲ ಮಾಡು ಅಂತ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಗೆದ್ರೆ ನೆಕ್ಸ್ಟ್ ಬೆಂಗಳೂರಿಗೆ ಬರಬೇಕು ನೀವು? ಒಂದು ಖಂಡಿತ ಬರ್ತೀನಿ. ಖಂಡಿತ ಬರ್ತೀರಾ? ನಮ್ಮ ಚಾನೆಲ್ನ ನೋಡ್ತೀರಾ? ವಾ, ಅದಕ್ಕೆ ಅಲ್ಲಿ ಬಿಡಿಸಿದ್ದೀನಿ ನೋಡಿ ಮೇಡಮ್. ಅಲ್ಲಿ ಜಿ ಆಗ್ಬಿಟ್ಟು ಅಲ್ಲಿ ಗುಲಾಬಿ ಹೂವು, ಅಲ್ಲಿ ಪಾರಿವಾಳ ಕೊಡೋದು ಹೂವು ಬಿಡಿಸಿದ್ದೀನಿ. ಎಲ್ಲಿ ಬನ್ನಿ ತೋರಿಸಿ. ಗ್ಯಾರಂಟಿ ನ್ಯೂಸ್ ಅಂತ ಹಾಂ, ಪಾರಿವಾಳ ಗುಲಾಬಿ ಕೊಡ್ತಾ ಇರೋದು. ಅದನ್ನ ಹೇಳಿ, ಅದೇನಂತ ನಿಮ್ಮ ಕಾನ್ಸೆಪ್ಟ್? ಗ್ಯಾರಂಟಿ ನ್ಯೂಸ್ ಪಾರಿವಾಳ ಹೂವು ಕೊಡ್ತಿರೋದು ಅಂತ? ಅದು ಗ್ಯಾರಂಟಿ ನ್ಯೂಸ್ ಅವ್ರು ತಾನೇ ಇದೆಲ್ಲ ಆಯೋಜಿಸಿರೋದು, ಅದಕ್ಕೆ ತುಂಬ ಖುಷಿ ಆಯಿತು. ಅದಕ್ಕೆ ನಾನೇನೆ ಅದು ಇನ್ಸಿಲ್ ಹಾಕ್ಬಿಟ್ಟು ಪಾರಿವಾಳ ಹಾರ್ಕೊಂಬಂದು ಹೂವು ಕೊಡೋ ಥರ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ನೋಡಿ ಲೇಡೀಸು ಎಷ್ಟು ಕಲೆಗಾರರು ಅಂತ ಹೇಳಿದ್ರೆ, ಗ್ಯಾರಂಟಿ ನ್ಯೂಸ್ ಆಯೋಜನೆ ಮಾಡಿದೆ ಅಂತ ಹೇಳಿ ಪಾರಿವಾಳ ಹೂವು ತಂದು ಕೊಡ್ತಿರೋದು, ವಿಶ್ ಮಾಡ್ತಿರೋ ಥರ ಹಾಕಿದಾರಂತೆ. ಸೂಪರ್ ರೀ. ಆ್ಯಕ್ಚುಲಿ ಬ್ಯುಸಿಯಾಗಿ ಬಿಡಿಸ್ತಾ ಇರೋದು. ದೀಪಗಳನ್ನು ಕೂಡ ಇಟ್ಟಿದ್ದಾರೆ. ಆ್ಯಕ್ಚುಲಿ ಅದೊಂದು ಕಲರವ, ಪ್ರಾಬ್ಲಿ ಇದು ಕೃಷ್ಣನ ಬಿಡಿಸ್ತಾ ಇದ್ದಾರೆ. ಕೃಷ್ಣಮುಖ, ಕರೆಕ್ಟ್. ಇನ್ನು ಬಿಡಿಸ್ತಾ ಇದ್ದಾರೆ ಇವರು. ನೋಡುವ ಆ ಕಡೆ ಎಲ್ಲ ಸುಮಾರು ಜನ ಲೇಡೀಸ್ ನಿಂತಿದ್ದಾರೆ. ಬರ್ತೀನಿ ಮೇಡಮ್, ಬರ್ತೀನಿ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಓಕೆ ಮೇಡಮ್, ಫಸ್ಟ್ ಟೈಮಾ ನಿಮ್ಮ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತೀವಿ. ಈಗ ಅಜ್ಜಿ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಮಹೇಶ್ ಅಣ್ಣವರು ಒಂದು ರಂಗೋಲಿ ಸ್ಪರ್ಧೆಯನ್ನು ಹಾಕಬೇಕು ಅಂತ ಒಂದು ಇದು ಮಾಡಿದ್ರು, ಅದಕ್ಕೆ ಹಾಕಿದ್ವಿ. ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಎಷ್ಟು ಖುಷಿ ಆಗ್ತಾ ಇದೆ. ಈ ಮನೇಲಿ ಇರ್ತಕ್ಕಂಥ ಹೆಂಗಸರಿಗೆ ಏನಂದರೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ಅದಕ್ಕೆ ಮಹೇಶ್ ಅಣ್ಣವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ಈಗಿನ ಕಾಲದಲ್ಲಂತೂ ಯಾರು ಹೆಣ್ಮಕ್ಳು ಬಂದು ರಂಗೋಲಿ ಬಿಟ್ಟು ಅದು ಕಲರ್ಸ್ ಬೇರೆ ತುಂಬಿ ಮನೆ ಹತ್ರ ಎಲ್ಲ ಮಾಡಲ್ಲ. ಆಗಿನ ಕಾಲದಲ್ಲಿ ಸಗಣಿ ಎಲ್ಲ ಸಾರಿಸಿ ಎಲ್ಲ ಮಾಡೋರು, ಬಟ್ ಈಗಿನ ಕಾಲದಲ್ಲಿ ಯಾರು ಮಾಡೋದಿಲ್ಲ ಅದನ್ನ ಅಲ್ವಾ? ಸೊ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ರಂಗೋಲಿ ಬಿಡಿಸೋದಿರ್ಬೋದು ಅಥವಾ ಕಲರ್ಸ್ ಹಾಕೋದಿರ್ಬೋದು, ಒಂದು ಇವೆಂಟ್ಗೆ ಏನಾದರೂ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆ? ತುಂಬಾ ಖುಷಿ ಇದೆ. ಈವೆಂಟ್ಸ್ ಅಂತಂದರೆ ಅವ್ರಿಗೆ ಏನೋ ಒಂದು ಸಿಕ್ಕಾಗೆ
ಹೆಣ್ಮಕ್ಳಿಗೆ ಇದೊಂದು ರಂಗೋಲಿ ಅಂದರೆ ತುಂಬಾ ಖುಷಿ, ತುಂಬಾ ಸಂತೋಷ ಆಗುತ್ತೆ. ಅವ್ರಿಗೆ ರಂಗೋಲಿ ತುಂಬೋದಾಗಲಿ, ಬಣ್ಣ ಹಾಕೋದಾಗಲಿ, ರಂಗೋಲಿ ಬಿಡಿಸೋದಾಗಲಿ, ಅವ್ರಿಗೆ ಅದರಿಂದ ಸಿಗೋಂಥ ಖುಷಿ ಬೇರೆ ಎಲ್ಲೂ ಸಿಗೋಲ್ಲ. ಹೌದು. ಓಕೆ ಮೇಡಮ್. ಗ್ಯಾರಂಟಿ ನ್ಯೂಸ್ಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ರಂಗೋಲಿ ಹಬ್ಬ ಅಂತ ಇಟ್ಟಿರುವಂತಹ ಕಾನ್ಸೆಪ್ಟ್ಗೆ ನೋಡಿ ಕರೆಕ್ಟಾಗಿ ಇಟ್ಟಿದ್ದಾರೆ. ಜೈ ಶ್ರೀರಾಮ್ ಜೈ ರಾಮ್ ಅಂತ ಕೆಳಗಡೆ ಬರ್ತಿದ್ದಾರೆ. ಆ್ಯಂಡ್ ಈ ರಂಗೋಲಿ ಕೂಡ ಬಹಳ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮನೆ ಮಂದಿ ಎಲ್ಲ ಬಂದು ಸೇರಿಕೊಂಡು ಅವ್ರಿಗೆ ಹೆಲ್ಪ್ ಮಾಡಿ ರಂಗೋಲಿ ಬಿಡಿಸ್ತಾ ಇದ್ದಾರಲ್ಲ, ಅದು ನಿಜವಾದ ಹಬ್ಬ ಅಂದರೆ ಅದೇ. ಏನು ನಾವು ಇಟ್ಟಿದ್ದೀವಿ ಅದಕ್ಕೆ ಹೆಸರು ಕರೆಕ್ಟಾಗಿ ರಂಗೋಲಿ ಹಬ್ಬ ಅಂತ, ಅದಕ್ಕೆ ಪರ್ಫೆಕ್ಟ್ ಆಗಿದೆ. ಮೇಡಮ್ ನಮಸ್ಕಾರ. ತಾವೊಬ್ಬರೇ ಬಿಡಿಸಿರೋದಾ, ತಮ್ಮ ಮನೆಯವರು ಕೂಡ ನಿಮಗೆ ಹೆಲ್ಪ್ ಮಾಡಿದ್ದಾರೆ? ಖುಷಿ ಇದೆಯಾ? ತುಂಬ ಖುಷಿ ಇದೆ ಮೇಡಮ್. ಓಕೆ ಮೇಡಮ್, ಇದೆಲ್ಲ ಆ್ಯಕ್ಚುಲಿ ನೋಡಿ, ಈಗಿನ ಕಾಲದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸೋದು ಅದನ್ನೆಲ್ಲ ಮಾಡೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಲೇಡೀಸ್ ಎಲ್ಲ ಏನಾಗೋಗಿದೆ, ಏಜ್ ಹೋಗ್ತಾ 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 ಅದೆಲ್ಲ ಕಮ್ಮಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈಗ ಎಷ್ಟು ಇಂಪಾರ್ಟೆಂಟ್ ಇದೆ ಈ ಥರ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು? ಎಷ್ಟು ಇಂಪಾರ್ಟೆಂಟ್ ಇದೆ? ಇಂಪಾರ್ಟೆಂಟ್ ಇದೆ ಮೇಡಮ್. ಅದು ಸ್ವಲ್ಪ ಆ ಟೈಮ್ ಸ್ಪೆಂಡ್ ಮಾಡಿ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಕೊಡ್ತೀರಲ್ಲ, ತುಂಬ ಚೆನ್ನಾಗಿರುತ್ತೆ ಮೇಡಮ್. ಹೌದೌದು, ಕರೆಕ್ಟು. ಗ್ಯಾರಂಟಿ ನ್ಯೂಸ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನಾವೆಲ್ಲ ಹಳ್ಳಿ ಕಡೆ ಏನು ಆ ಥರ ಇರಲ್ಲ, ಈ ಥರ ಕಾಂಪಿಟೇಷನ್ ತುಂಬ ಚೆನ್ನಾಗಿದೆ ಮೇಡಮ್. ಮನೆ ಹತ್ರ ಎಲ್ಲ ಯಾವ್ದಾದ್ರು ಕಾಂಪಿಟೇಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀರಾ? ಮಾಡಿದ್ವಿ 2 ಸರಿ. 10 ವರ್ಷದ ಹಿಂದೆ ಒಂದು ಸರಿ, 1 ವರ್ಷದ ಹಿಂದೆ ಒಂದು ಸರಿ 2 ಪ್ರೈಸ್ ಬಂದಿದೆ. ಫಸ್ಟ್ ಪ್ರೈಸ್ ಮೇಡಮ್, 50 ಜನದಲ್ಲಿ ಫಸ್ಟ್ ಪ್ರೈಸ್. ನೈಸ್ ಸೂಪರ್ ಮೇಡಮ್. ಅಂಥ ಪ್ರೈಸ್ ವಿನ್ನರ್ಸ್ ಎಲ್ಲ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂದರೆ ನಮಗೂ ಹೆಮ್ಮೆ ನಿಜವಾಗ್ಲೂ. ಥ್ಯಾಂಕ್ ಯು. ಪ್ರತಿ ಜಿಲ್ಲೆಯಲ್ಲೂ ಕೂಡ ರಂಗೋಲಿ ಹಬ್ಬವನ್ನು ಆಯೋಜನೆ ಮಾಡಿರೋದು ಗ್ಯಾರಂಟಿ ನ್ಯೂಸ್ ಮತ್ತು AD6 ಅವರ ವತಿಯಿಂದ. ಗ್ಯಾರಂಟಿ ಓಕೆ ಮೇಡಮ್ ನಮಸ್ಕಾರ. ಸೊ ನೀವು ಒಂದು ರಂಗೋಲಿ ಸ್ಪರ್ಧೆ ಇದೆ ಅಥವಾ ರಂಗೋಲಿ ಕಾಂಪಿಟೇಷನ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಹೇಗೆಲ್ಲ ತಯಾರಿ ಮಾಡ್ಕೊಂಡ್ರಿ ನೀವು? ಅಂದರೆ ನಾವು ಬಂದ್ಬಿಟ್ಟು ಇದು ಕಂಪ್ಲೀಟ್ ಇದ್ರದ್ದು ವಿರುದ್ಧ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ನಮ್ಗೆ ಹೇಳಿದಗೋಸ್ಕರ ಏನಾದರೂ ಒಂದು ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಏನಿದೆ ಅನ್ನೋದಕ್ಕೋಸ್ಕರ ನಾವು ಬಂದು ಪಾರ್ಟಿಸಿಪೇಟ್ ಮಾಡಿರೋದು. ಸೊ ನಥಿಂಗ್, ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಸುಮ್ಮನೆ ಒಂದು ಡಿಸೈನ್ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾವು. ಅಂದರೆ ಮುಂಚೆ ಎಲ್ಲ ನೀವು ಅಟೆಂಡ್ ಮಾಡಿರಲಿಲ್ಲ ಈ ಥರ ಯಾವುದು? ಫಸ್ಟ್ ಟೈಮ್, ದಿಸ್ ಇಸ್ ಫಸ್ಟ್ ಟೈಮ್. ನೋಡಿದ್ರಾ, ಗ್ಯಾರಂಟಿ ನ್ಯೂಸ್ ಅವ್ರು ಆಯೋಜನೆ ಮಾಡಿರೋದಕ್ಕೆ ಮೇಡಮ್ ಅವ್ರು ಯಾವತ್ತೂ ಈ ಥರ ಕಾಂಪಿಟೇಷನಲ್ಲಿ ಬಂದಿರಲಿಲ್ಲ ಅಂತ, ಇದೆ ಫಸ್ಟ್ ಟೈಮ್ ಅಂತ ಬಂದಿರೋದು. ಏನಾದರೂ ಪರವಾಗಿಲ್ಲ, ನಾನು ಬಿಡಿಸಿ ಹೋಗ್ತೀನಿ ಅಂತ ಬಂದಿದ್ದಾರೆ ಮ್ಯಾಮ್. ದಟ್ ಇಸ್ ಅ ಟ್ರೂ ಸ್ಪಿರಿಟ್ ಮ್ಯಾಮ್. ಥ್ಯಾಂಕ್ ಯು. ಮಾಡೋದಕ್ಕೂ ಇಂಪಾರ್ಟೆಂಟ್ ಅಂತ ಬಂದಿದ್ದು. ಖಂಡಿತ ಮೇಡಮ್, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಪ್ರೈಸ್ ಬರಲಿ ಬರದೇ ಹೋಗಲಿ, ನೆಕ್ಸ್ಟ್ ಟೈಮ್ ಯಾರಿಗೆ ಗೊತ್ತು, ನಾವು ಪಾರ್ಟಿಸಿಪೇಟ್ ಮಾಡಿದಾಗ ಬರ್ಬೋದಲ್ವಾ? ಇವಾಗ ಗೊತ್ತಾಗುತ್ತಲ್ಲ ಯಾವ್ಯಾವ ಥರ ಇದು ಮಾಡ್ಬೋದು ಅನ್ನೋದಕ್ಕೋಸ್ಕರ ಬಂದಿದ್ದು. ವೆರಿ ನೈಸ್ ಮೇಡಮ್, ಥ್ಯಾಂಕ್ ಯು. ಪ್ರತಿಯೊಬ್ಬರು ಇದು ಕೂಡ ಈ ಕಂಪ್ಲೀಟ್ ಕೊಟ್ಟಿರೋ ಪ್ಯಾಕೇಜ್ ಫುಲ್ ಅಂತ ಹೇಳ್ತಾರಲ್ಲ, ಇವಾಗ ದುಡ್ಡು ಕೊಟ್ಟಕ್ಕೆ ಪೈಸಾ ವಸೂಲ್ ಅಂತ, ಆ ಥರ ನೋಡಿ ಒಂದು ಕಡೆನೂ ಎಲ್ಲೂ ಜಾಗನೇ ಬಿಟ್ಟಿಲ್ಲ ಅನಿಸುತ್ತೆ. ನಂಗೆ ಜಾಗ ಕಾಣಿಸ್ಕೂ ಎಲ್ಲೂ ಜಾಗ ಇಲ್ಲ ಇಲ್ಲಿ. ಅಯ್ಯೋ ಅಪ್ಪ, ಫುಲ್ಲು. ಮೇಡಮ್ ಏನು ಮಾಡಿಬಿಟ್ಟಿದ್ದೀರಾ ನೀವು ರಂಗೋಲಿ ಸ್ಪರ್ಧೆಯಲ್ಲಿ? ನಮಸ್ತೆ. ರಂಗೋಲಿ ಸ್ಪರ್ಧೆಯಲ್ಲಿ ಇಂಚಿಂಚು ನೋಡಿ ಒಂದು ಇಷ್ಟು ಚುಕ್ಕಿ ಜಾಗವೂ ಬಿಟ್ಟಿಲ್ಲ ನೀವು ಏನೂ ಹಾಕೊಳ್ಳೋದಕ್ಕೆ. ಏನು ಮೇಡಮ್, ನಿಮ್ಮ ಕಾನ್ಸೆಪ್ಟೇ ನನಗೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅನಿಸ್ತಿದೆ, ಹೇಳ್ಬಿಡಿ. ಮೇಡಮೇ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಾಡಿರೋದು. ಇನ್ನೂ ಜಾಸ್ತಿ ಆಸೆನೇ ಇತ್ತು, ಜಾಗ ಸಾಕಾಗಲಿಲ್ಲ ಅಷ್ಟೇ. ಅದೇ ಹೇಳ್ತಾ ಇದ್ದೀನಲ್ಲ ನಾನು. ಜಾಗ ಸಾಕಾಗಿಲ್ಲ. ಜಾಗ ಸಾಕಾದರೆ ಒಂಥರ ಹಬ್ಬದ್ದು ಸ್ವಲ್ಪ ಕಳೆ ಬರನೇ ತರ್ಬೋದಿತ್ತು. ಅಲ್ಲ, ನಿಮ್ಮನ್ನ ನೋಡಿದ್ರೆ ನೀವು ಪರಿಣಿತರು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಇಂಚಿಂಚು ನೀವು ಮಾಡ್ಕೊಂಡಿದ್ದೀರಲ್ಲ. ಸೊ ಇದೆಲ್ಲ ಮುಂಚೆಯಿಂದನೂ ಮಾಡಿ ಅಭ್ಯಾಸ ಇದೆಯೇ? ಏನಿಲ್ಲ ಮೇಡಮ್, ಮನೆ ಹತ್ರ ಮಾತ್ರ, ಎಲ್ಲೂ ಏನೂ ಮಾಡಿಲ್ಲ. ಮನೆ ಹತ್ರ ಹಬ್ಬಕ್ಕೆ ಮಾಡೋದೇ ಈ ಥರ ಅಂತ ಹೇಳಿದ್ರೆ, ಇನ್ನು ಕಾಂಪಿಟೇಷನ್ಗಳಲ್ಲಿ ಬಂದಿದ್ರೆ ಏನು ಭರ್ಜರಿ ಗೆದ್ಕೊಂಡು ಹೋಗ್ಬಿಡ್ತಾ ಇದ್ರಿ ಅನ್ಸುತ್ತೆ. ನೋಡಿ, ಮಧ್ಯದಲ್ಲಿ ಗಣೇಶ, ಈ ಕಡೆ ಫುಲ್ಲು ಇದೆಲ್ಲ. ಓ ಹೋ ಮಿಲ್ಲು, ರಾಗಿ ಆ್ಯಂಡ್ ಸುಗ್ಗಿ ಹಬ್ಬದ ಪದಾರ್ಥಗಳು ಕಂಪ್ಲೀಟು. ಮೇಡಮ್, ಐಡಿಯಾ ನಿಮಗೆ ಬಂದಿದ್ದ? ನಿಮ್ಮದೇ ಓನ್ ಐಡಿಯಾ? ನಿಮ್ಮ ಮನೆಯವರೆಲ್ಲ ಎಷ್ಟು ಜನ ಬಂದಿದ್ದಾರೆ? ಹೌದಾ?
ನೋಡಿ ಇದು ಹೇಳಬೇಕು ಅಂತ ಹೇಳಿದ್ರೆ ಗ್ಯಾರಂಟಿ ನ್ಯೂಸ್ ಅನ್ನುವಂತಹ ಲೋಗೋ ಹಾಕಿದ್ದಾರೆ. ರೈತ ಹಕ್ಕುನಾ ಇದು? ರೈತ ಹಕ್ಕು ನಿಮ್ಮ ಸಂಘಟನೆಯ ಇದು? ಆ್ಯಂಡ್ ತಮ್ಮ ಹೆಸರ ರಾಧಾ ಅನ್ನೋದು ನೋಡಿ. ಆ್ಯಕ್ಚುಲಿ ಸ್ಪೇಸನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು ಅನ್ನೋದಿದೆಯಲ್ಲ, ಅದು ರಾಧಾ ಮೇಡಮ್ ಅವ್ರು ಮಾಡಿದ್ದಾರೆ. ಜೈ ಜೈ ಜವಾನ್ ಜೈ ಕಿಸಾನ್. ತುಂಬ ಚೆನ್ನಾಗಿದೆ ಮೇಡಮ್. ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಇಷ್ಟ ಆಗಿದ್ದು ಅವ್ರ ಮನೆಯವರೆಲ್ಲ ಬಂದಿದ್ದಾರಂತೆ. ಅವ್ರ ಮನೆಯವರೆಲ್ಲ ದಯವಿಟ್ಟು ಬನ್ನಿ ಒಂಚೂರು, ಯಾರ್ಯಾರಿದ್ದೀರಿ? ಓಕೆ, ನಾನು ಒಂದು ಕ್ವೆಶನ್ ಕೇಳಿದೆ, ಏನು ಮೇಡಮ್ ನೀವು ಒಬ್ಬರನ್ನ ಮಾಡಿರೋದು ಅಂತ. ಇಲ್ಲ ಮೇಡಮ್, ಎಲ್ಲಿ ಹೋದರೂ ನಾವು 5 ಜನ ಒಟ್ಟಿಗೆ ಇರ್ತೀವಿ ಅಂತ ಹೇಳಿದ್ರು. ಆ ಒಂದು ಡೆಡಿಕೇಶನ್ಗೆ ಈ ಔಟ್ಪುಟ್ ಬಂದಿರೋದು, ಇಷ್ಟು ಚೆನ್ನಾಗಿ ಮಾಡಿರೋದು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ಇಟ್ ನೀಡ್ಸ್ ರಿಯಲಿ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ನಾನು ಸರ್ನ ಕೇಳ್ತಾ ಹೋಗ್ತೀನಿ, ಯಾಕಂದರೆ ಸರ್ರು ಅವರ ಬೆನ್ನೆಲುಬಾಗಿ ನಿಂತಿರೋದು. ಮೇಡಮ್ ಕಣ್ಣೊಡಿತಾ ಇದ್ದಾರೆ. ಸರ್, ಇದೇ ಫಸ್ಟ್ಗೆ ಬಂದಿರೋದು ಅಂತ ಹೇಳಿದ್ರು ಮೇಡಮ್, ಹೇಗನ್ನಿಸ್ತಾ? ಮೊದಲನೇದಾಗಿ ಜಿ ಗ್ಯಾರಂಟಿಗೆ ನನ್ನ ನಮಸ್ಕಾರಗಳು. ಮೇಡಮ್, ನಾವು ಬೇರೆ ಕಾರ್ಯಕ್ರಮಗಳು ನಮ್ಮ ಧರ್ಮಪತ್ನಿಯವರು ಎಲ್ಲಿ ಹೋಗಿರಲಿಲ್ಲ. ಮೊದಲನೇದಾಗಿ ನಮ್ಮ ಶೋಭಾ ಮೇಡಮ್, ನೆಲಮಂಗಲ ಮೇಡಮ್ನು ಈ ಥರ ಜಿ ಗ್ಯಾರಂಟಿಯಲ್ಲಿ ರಂಗೋಲಿ ಸ್ಪರ್ಧೆ ಇದೆ ಅಂದರು. ಸರಿ ಮೇಡಮ್, ಹಾಗಾದ್ರೆ ನಮ್ಮ ಮಿಸ್ಸಸ್ನ ಒಂದ್ಸಲಿ ಕರ್ಕೊಂಡು ಹೋಗೋಣ, ಅವ್ರು ಎಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದೆ. ಆಮೇಲೆ ಮತ್ತೆ ಹೆಸರು ಬರ್ಸಿದ್ದೀನಿ ಸರ್, ಸೆಲೆಕ್ಟ್ ಆಗಿದೆ ಬನ್ನಿ ಅಂದರು. ಆದ್ದರಿಂದ ಬಂದು ನಾವು ಪ್ರತಿನಿತ್ಯ ಹಬ್ಬ ಹರಿದಿನಗಳಿಗೆ ಮಾಡ್ತಕ್ಕಂಥ ಒಂದು ರಂಗೋಲಿ ಹಾಕ್ತಾಯಿರ್ತೀವಿ. ಏನಪ್ಪ ಈ ಸಂಕ್ರಾಂತಿ ವಿಶೇಷತೆ ಅಂದರೆ, ಇದು ಸುಗ್ಗಿ ಕಾಲ. ಸುಗ್ಗಿ ಕಾಲ ಅಂದರೆ ಸಾಮಾನ್ಯವಾಗಿ ಚಳಿಗಾಲಕ್ಕೆ ನಮ್ಮ ರೈತರಿಗೆ ಹಳ್ಳಿ ಕಡೆ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ, ಹಸುಗಳಿಗಾಗಿರ್ಬೋದು, ಜನಗಳಿಗಾಗಿರ್ಬೋದು. ಅದರ ಪರವಾಗಿ ಈ ಒಂದು ಹಬ್ಬಕ್ಕೆ ಹಸುಗಳಿಗೆ ಅವರೆಕಾಯಿ ಮತ್ತು ಏನು ಕಡಲೆಕಾಯಿ ತುಳಸಿ ಬೇಯಿಸ್ಬಿಟ್ಟು ತಿನ್ನಿಸ್ತೀವಿ. ಮತ್ತು ಕಬ್ಬು ತಿನ್ನಿಸ್ತೀವಿ. ಮತ್ತು ಗೆಣಸು ಈ ಹಬ್ಬಕ್ಕೆ ಬೇಯಿಸ್ಬಿಟ್ಟು ತಿನ್ನಿಸ್ತೀವಿ. ಯಾಕಪ್ಪ ಅಂದರೆ ಹಸುಗಳಿಗೆ ಈ ಗಜ್ಜಿ ಥರ ತಾಮ್ರದ ಥರ ಬರ್ದಿರ ಇರಲಿ ಅಂತೇಳ್ಬಿಟ್ಟು ಈ ಹಬ್ಬನ ಆಚರಣೆ ಮಾಡ್ಕೊತೀವಿ ಮೇಡಮ್. ವಿಶೇಷತೆ ಅಂದರೆ ದನಕರುಗಳಿಗೆ ಈ ಹಬ್ಬ ವಿಶೇಷತೆ. ಯಾಕಪ್ಪ ಅಂದರೆ ವರ್ಷಕ್ಕೊಂದು ಸಲ ಸಂಕ್ರಾಂತಿ ಹಬ್ಬನ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಹಳ್ಳಿ ಕಡೆ ಎತ್ತುಗಳನ್ನ ಡೆಕೋರೇಟ್ ಮಾಡಿ, ಮತ್ತು ಊರು ಉದ್ದಕ್ಕೂ ಮೆರವಣಿಗೆ ಮಾಡಿ ಈ ಥರ ಮಾಡ್ತೀವಿ ಮೇಡಮ್. ಸರ್, ಈಗ ಹೇಗಾಗೋಗಿದೆ ಅಂದರೆ ನಮ್ಮ ಕಲೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಮಾತ್ರನೇ ಸಾಧ್ಯ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಆ್ಯಂಡ್ ಸಿಟಿಯಲ್ಲಿರೋರು ನಾವು ನೋಡಿ ಕಲಿಬೇಕು ಅನಿಸುತ್ತೆ ಇದನ್ನೆಲ್ಲ. ಬಹುಶಃ ನಿಮ್ಮ ಮಕ್ಕಳು ಕೂಡ ಇದ್ದಾರೆ, ಅವರಿಗೆ ಮೇಡಮ್ ಅವ್ರು ಹೇಳ್ಕೊಡ್ತಾರಾ ಸರ್? ಇಲ್ಲ, ಕಾಮನ್ನಾಗಿ ಕಲಿದ ಯಾವತ್ತೂ ಅಷ್ಟೇ ಮೇಡಮ್. ನಾವು ಮಾಡ್ತಕ್ಕಂಥ ಕೆಲಸ, ನಾವು ಇವತ್ತು ಮನೆ ಹಿರಿಯರು ಯಾವ ದಾರಿಯಲ್ಲಿ ಹೋಗ್ತೀವೋ, ನಮ್ಮ ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ಮುಂದಿನ ನೇಗಲು ನೆಟ್ಟಕ್ಕೆ ಹೋದರೆ ಹಿಂದೆ ನೇಗಲು ನೆಟ್ಟಕ್ಕೆ ಬರುತ್ತೆ ಅನ್ನೋ ಒಂದು ನಾಡುನುಡಿ ಇದೆ. ಅದೇ ರೀತಿ ನಮ್ಮ ಮಿಸ್ಸಸ್ ಅವರು ಏನು ಮಾಡ್ತಾರೆ ಕೆಲಸ, ಮಕ್ಕಳು ಕಲ್ತ್ಕೊತಾವೆ. ಅದನ್ನು ಕಲಿಸ್ಬೇಕು ಅಂತಿಲ್ಲ, ಪ್ರತಿನಿತ್ಯ ಮಾಡ್ತಕ್ಕಂಥ ಕೆಲಸ. ಇವತ್ತು ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಜಿ ಗ್ಯಾರಂಟಿ ಅವರು ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಬಹಳ ತುಂಬ ಹೃದಯದಿಂದ ನಾನು ಧನ್ಯವಾದಗಳು ಹೇಳ್ತೀನಿ. ಕಾರಣ ಯಾಕಪ್ಪ ಅಂದರೆ, ಹಳ್ಳಿ ಕಡೆ ಗೊತ್ತಾಗುತ್ತೆ, ಸಿಟಿ ಕಡೆ ಗೊತ್ತಾಗಿರೋದಿಲ್ಲ. ಇವತ್ತು ಹಬ್ಬ ಅಂದ್ರೇ ಗೊತ್ತಿಲ್ಲ ಕೆಲವರಿಗೆ. ಹಬ್ಬದ ದಿವಸ ಬೇಕಾದರೆ ರಜಾ ಇದ್ದರೆ ಬೇರೆ ಕಡೆ ಪಬ್ಬು ಪಾರ್ಟಿ ಅದು ಇದು ಮಾಡ್ಕೊತಾರೆ. ಆದರೆ ಹಳ್ಳಿ ಒಂದು ಸೊಗಡನ್ನು ಸಿಟಿಯವರು ಕೂಡ ಇವತ್ತು ಸವಿಯಂಗೆ ಜಿ ಗ್ಯಾರಂಟಿ ಮಾಡಿದೆ. ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಧನ್ಯವಾದ ನಿಮಗೂ ಸರ್. ಬರೀ ನಮಗೆ ಮಾತ್ರ ಅಲ್ಲ, ಯಾಕಂತ ಹೇಳಿದ್ರೆ ನೋಡಿ ಮನೆ ಮಂದಿ ಎಲ್ಲ ಬಂದು ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ತೋರಿಸ್ತಾ ಇದ್ದೀರಲ್ಲ ಮೇಡಮ್, ಸಿಟಿಯವ್ರಿಗೆ ತೋರಿಸ್ತಾ ಇದ್ದೀರಲ್ಲ ನಮ್ಮ ಹಳ್ಳಿ ಜೀವನ ಹೆಂಗಿರುತ್ತೆ, ಮತ್ತು ಹಳ್ಳಿಯ ಒಂದು ಸಂಸ್ಕೃತಿ ಹೆಂಗಿರುತ್ತೆ. ಈ ಸಂಸ್ಕೃತಿ ಮುಂದೆ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತ ಇವತ್ತು ಸಿಟಿಯಲ್ಲಿ ರಾಗಿ ಮುದ್ದೆ ತಿಂತಾ ಇರಲಿಲ್ಲ, ಇವತ್ತು ಹಳ್ಳಿಗಿನ್ನ ಸಿಟಿ ಜಾಸ್ತಿ ರಾಗಿ ಮುದ್ದೆ ತಿಂತಾರೆ. ಸಿಟಿಯಲ್ಲಿ ಸೋನಾ ಮೊಸರಿ ತೊಗೊಂಡು ಬರ್ತಾರೆ ಮೂಟೆ. ಇವಾಗ ಕಂಪಲ್ಸರಿ ಮಕ್ಕಳಿಗೆ ಮಾಡಲೇಬೇಕು ಅಂತ ನಾವು ಒಂದು ಸ್ಟ್ಯಾಂಡರ್ಡಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆದರೆ ಸಿಟಿಯವರು ಸೋನಾ ಮೊಸರಿ ಬಿಟ್ಟು ರಾಗಿ ಮುದ್ದೆ ಹಿಂದೆ ಬಿದ್ದಿದ್ದಾರೆ. ಇವತ್ತು ರಾಗಿ ಕಮ್ಮಿ ರೇಟ್ ಇದ್ದಿದ್ದು ಇವತ್ತು ಸುಮಾರು ಬೆಲೆಗೆ ಬಂದಿದೆ. ಸರ್ಕಾರದಿಂದನೂ ಅನುದಾನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ತಿಂತಕ್ಕಂಥ ಇದನ್ನು ಜಾಸ್ತಿ ಇದೆ. ಇನ್ನೊಂದೇನಪ್ಪ ಅಂದರೆ, ಈ ಯಥೇಚ್ಛವಾಗಿ ಸಿಟಿಯಲ್ಲಿ ಓಡಾಡದೇ ಇರತಕ್ಕಂಥದ್ದು ಮತ್ತು ತನ್ನ ವರ್ಕಲ್ಲಿ ಲೋಡು ಹೆವಿಯಾಗಿ ಶುಗರು ಅದು ಇದು ಜಾಸ್ತಿ ಬರ್ತೈತೆ. ನಮ್ಮ ರಾಗಿ ಮುದ್ದೆ ತಿಂದರೆ ಶುಗರ್ ಕಮ್ಮಿ ಆಗುತ್ತೆ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ. ಅದನ್ನು ಎಲ್ಲರೂ ಸಿಟಿ ಮಂದಿನೂ ಇವತ್ತು ಹಳ್ಳಿ ಜೀವನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಹಳ್ಳಿ ಕಡೆ ಬಂದರೆ ಬಹಳ ಗಾಳಿ ವಾತಾವರಣ ಇರ್ತದೆ, ಮತ್ತು ಆ ನೇಚರು ಎಲ್ಲಿ ಸಿಗೋದಿಲ್ಲ ಮೇಡಮ್.
ರಾಗಿ ಬಗ್ಗೆ ಗೊತ್ತಿರೋರಿಗೆ ತಿಂದವ್ರಿಗೆ ಗೊತ್ತು, ಯಾಕಂದರೆ ರಾಗಿ ಅಷ್ಟು ಮಹತ್ವವಾಗಿ ಎಲ್ಲರಿಗೂ ಬೇಕು ಆ್ಯಕ್ಚುಲಿ. ನೋಡಿ, ನಮ್ಮ ಕಾರ್ಯಕ್ರಮದ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂತ ಹೇಳಿದ್ರೆ ಬರೀ ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡೋದಲ್ಲ, ಮನೆ ಮಂದಿಯವ್ರನ್ನೆಲ್ಲ ಕರ್ಕೊಬಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರಲ್ರಿ, ಅದೇ ನಿಜವಾಗ್ಲೂ ಹಬ್ಬ. ಅದೇ ಗ್ಯಾರಂಟಿ ನ್ಯೂಸ್ ಇವತ್ತು ಸಾರ್ಥಕ ಆಯಿತು ನಾವು ಮಾಡಿರೋದಕ್ಕೂ. ಯಾಕಂದರೆ ಓ ಹೋ 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 ಹಾಂ 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 ಓ ನೋಡಿ, ಅವರು ಸಂಕ್ರಾಂತಿಗೆ ತೆಗಿಬೇಕಿತ್ತಂತೆ ಪ್ರತಿಯೊಂದು ಅವರ ಹೊಲದಲ್ಲೇ ಎಲ್ಲ ಮನೆ ಮುಂದೆ ಬೆಳೆದಿರುವಂಥದ್ದಂತೆ ಪ್ರತಿಯೊಂದನ್ನು ಇಲ್ಲಿ ತಂದು ಹಾಕಿರೋದು. ನಿಜವಾಗ್ಲೂ ಒಂದು ಹಬ್ಬದ ಕಳೆ ಇವತ್ತು ಆಲ್ರೆಡಿ ಬಂದುಬಿಟ್ಟಿದೆ ಗ್ರಾಮಾಂತರದಲ್ಲಿ. ಆ್ಯಕ್ಚುಲಿ ನೋಡಿ, ನನಗಂತೂ ನಿಜವಾಗ್ಲೂ ಬಹಳ ಇಷ್ಟ ಆಯಿತು. ಏನಕ್ಕಂದರೆ ಈ ಪ್ರೆಸೆಂಟ್ ಟೈಮಲ್ಲಿ ರಂಗೋಲಿ ಬಿಡಿಸೋದು, ಅದಕ್ಕೆ ಕಲರ್ ತುಂಬೋದು, ನಿಜವಾಗ್ಲೂ ಅದೊಂದು ಡೆಡಿಕೇಶನು. ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಬಟ್ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಅದು ರಾಜ್ಯ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆ ನಡೀತಿರೋದ್ರಿಂದ ಪ್ರತಿಯೊಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಆ್ಯಕ್ಚುಲಿ ಎಲ್ಲರಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ. ಗ್ಯಾರಂಟಿ ನ್ಯೂಸ್ ಮತ್ತು AD6 ಸಹಭಾಗಿತ್ವದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಇದು. ಪ್ರತಿಯೊಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಗಣ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಮಹಿಳಾ ಮಡಿಗಳ ಬೆಳಗ್ಗೆ ಎದ್ದು ಸಂಸಾರ ಎಂಬ ಸಾಗರವನ್ನು ಸರಿದು ರಂಗೋಲಿ ಹಾಕಿದ್ದಾರೆ. ಈಗ ನಮ್ಮ ಜಡ್ಜಸ್ ತೀರ್ಪುಗಾರರು ರಂಗೋಲಿಯನ್ನು ವೀಕ್ಷಿಸಲಿದ್ದಾರೆ. ಮೈದಾನದತ್ತ ನಮ್ಮ ಮುಖ್ಯವಾದ ಜಡ್ಜಸ್ಗಳು ಅರುಣಾ ಮ್ಯಾಮ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಳಿನಾಕ್ಷಿ ರವರು ಸಮಾಜ ಕಲ್ಯಾಣ ಇಲಾಖೆ, ಮತ್ತು ಮುಗುಳುನಗತ್ತ ಹೆಮ್ಮೆಯಿಂದ ಪ್ರಯತ್ನ ಮಾಡಿ ಸಾಧನೆಯಾಗಿದ್ದಾರೆ. ಸಮಾಧಾನವಾದರೂ ದೊರಕುತ್ತದೆ ಎಲ್ಲ ಪಾರ್ಟಿಸಿಪೆಂಟ್ಗಳಿಗೆ ಮತ್ತು ವಹಿಸಿದಂಥ ಎಲ್ಲ ಸ್ಪರ್ಧಿಗಳಿಗೂ ಸಹ ಸಮಾಧಾನಕರ ಬಹುಮಾನ ವಿತರಣೆ ಕೂಡ ಇದೆ. ಮ್ಯಾಮ್, ಈ ರಂಗೋಲಿ ಬಗ್ಗೆ ತಮ್ಮ ಎಲ್ಲ ವೀಕ್ಷಣೆ ನಂತರ ಹೇಳಿದಾಗ ನಾನು ಅನ್ಕೊಂಡಿದ್ದೇನು ಬಹಳ ಚಿಕ್ಕ ರಂಗೋಲಿ ಇರುತ್ತೆ ಅಂತ. ಬಟ್ ನೋಡಿದ್ರೆ ಬಹಳ ಜಮೆಟ್ರಿಕಲ್ ಇದನ್ನೆಲ್ಲನೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ 3D ಆಬ್ಜೆಕ್ಟ್ಸ್ ಎಲ್ಲಾನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಕಲೆಗಳು, ಈ ಥರ ಕಾರ್ಯಕ್ರಮಗಳು ಹೆಚ್ಚು ಆದರೆ ನಮ್ಮ ಲೋಕಲ್ ಟ್ಯಾಲೆಂಟ್ ಏನಿರುತ್ತೆ ಅಥವಾ ಅವರ ಕೌಶಲ್ಯ ಏನಿರುತ್ತೆ ಅದು ನಮ್ಮ ಹೆಣ್ಣು ಮಕ್ಕಳಲ್ಲಿರುವಂತಹ ಟ್ಯಾಲೆಂಟ್ ಹೊರಗಡೆ ಬರುತ್ತೆ ಮತ್ತು ಅವ್ರಿಗೆ ಎನ್ಕರೇಜ್ಮೆಂಟ್ ಸಹ ಆಗುತ್ತೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸ್ಪೋರ್ಟ್ಸ್ ಅಥವಾ ಬೇರೆ ಟ್ಯಾಲೆಂಟನ್ನು ನೀವು ಹೊರಗಡೆ ತರೋದ್ರಲ್ಲಿ, ನಮ್ಮ ಹೆಣ್ಣು ಮಕ್ಕಳ ಟ್ಯಾಲೆಂಟನ್ನು ಹೊರಗಡೆ ತರೋದ್ರಲ್ಲಿ ನೀವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಮತ್ತು ಎಲ್ಲ ಯಾರ್ಯಾರು ಸ್ಪರ್ಧೆಗಳಿದ್ದೀರಾ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಗೆದ್ದಿರೋರು ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಂತಲ್ಲ, ಪಾರ್ಟಿಸಿಪೇಷನ್ ಈಸ್ ಓನ್ಲಿ ಎ ಸಕ್ಸಸ್. ಸೊ ನೀವು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ. ಧನ್ಯವಾದ. ಬೆಂಗಳೂರು ಗ್ರಾಮಾಂತರ CO ಮೇಡಮ್ ಅವರೇ, ಇತರ ಎಲ್ಲ ಗಣ್ಯರೇ, ಮೂರ್ತಿಯವರೇ ಮತ್ತು ಈ ದಿನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರೇ ಮತ್ತು ಇಲ್ಲಿ ಬಂದಂಥ ಇತರ ಗಣ್ಯರೇ, ಸಾರ್ವಜನಿಕರೇ, ಈ ರಂಗೋಲಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೀರಿ.
ಸೊ ಕಾಂಪಿಟೇಟರ್ ಮೇಡಮ್ ಈಗಾಗಲೇ ಹೇಳಿದ್ರು ಎಲ್ಲರೂ ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಭಾಗ್ಯ ಮುಖ್ಯ ಅಂತ. ತುಂಬ ಸಂಕ್ರಾಂತಿ ಇಲ್ಲೇ ಇದೆ ಅನ್ನೋ ಥರ ಅನಿಸ್ತಾ ಇದೆ ಇವತ್ತು. ತುಂಬ ಸಂತೋಷ ಆಯಿತು. ಗ್ಯಾರಂಟಿ ನ್ಯೂಸ್ ಮಾಲೀಕರಿಗೂ ಮತ್ತು ಅವರ ಟೀಮು ಇಷ್ಟು ಸುಸಜ್ಜಿತವಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಆಸಕ್ತಿಯನ್ನು ದೇವನಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಅಡ್ವಾನ್ಸ್ ಆಗಿ ಇಲ್ಲಿ ಇರುವ ರೀತಿಯಲ್ಲಿ ತಯಾರು ಮಾಡಿದ್ದೀರಿ. ಎಲ್ಲರಿಗೂ ಧನ್ಯವಾದ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಗ್ಯಾರಂಟಿ ನ್ಯೂಸ್ ಚಾನಲಲ್ಲಿ ಆ್ಯಂಕರ್ ಕೂಡ. ಆ್ಯಂಡ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಹಾರ್ಟ್ಲಿ ವೆಲ್ಕಮ್. ನೋಡಿ ಇವಾಗ ಹೇಗಾಗೋಗಿದೆ ಅಂದರೆ ರಂಗೋಲಿ ಬಿಡಿಸೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗೋಗಿದೆ. ಹಾಗಿರ್ಬೇಕಾದ್ರೆ ಇಷ್ಟು ಜನ ಬಂದು 48 ಜನ ಪಾರ್ಟಿಸಿಪೆಂಟ್ಸ್ ಬಂದು ಇಷ್ಟೆಲ್ಲ ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ ಅಂತ ಹೇಳಿದ್ರೆ ಗ್ಯಾರಂಟಿ ನ್ಯೂಸ್ ಅದು ಏನು ಅಂದ್ಕೊಂಡಿತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಆಚರಣೆ ಮಾಡಬೇಕು ಅಂತ. ಆ್ಯಂಡ್ ರಾಜ್ಯ ಮಟ್ಟದಲ್ಲಿ ನಡೀತಿರುವಂತಹ ರಂಗೋಲಿ ಸ್ಪರ್ಧೆ ನಿಜವಾಗಿ ಜಸ್ಟಿಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್, ಸೋಲೋದು ಗೆಲ್ಲೋದು ನೆಕ್ಸ್ಟ್, ಬಟ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ನನ್ನ ಇಲ್ಲಿವರೆಗೂ ಕರೆದಿರುವಂಥ ಮೂರ್ತಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲರಿಗೂ. ಧನ್ಯವಾದಗಳು. ಬಹುಮಾನವನ್ನು ಪಡೆದಂತಹ ಶೋಭಾ ಎಸ್ಸಿರವರಿಗೆ ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದ ಶೋಭಾ ಎಸ್ಸಿರವರಿಗೆ ಡಾಕ್ಟರ್ ಅನುರಾಧ ಮಾಮ್ರವರು ಬಹುಮಾನವನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಸ್ವಲ್ಪ ಬಹುಮಾನವನ್ನು ಸ್ವೀಕರಿಸಿದಂತಹ ಶೋಭಾ ಎಸ್ಸಿರವರಿಗೆ ಧನ್ಯವಾದಗಳು. ಧನ್ಯವಾದಗಳನ್ನು ಪಡೆದಂತಹ ಶೋಭಾ ಎಸ್ಸಿರವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಂತರ ದ್ವಿತೀಯ ಬಹುಮಾನ ರೋಲ್ ಫಸ್ಟ್ ಪ್ರೈಸ್ ರಾಧಾ, ರೋಲ್ ನಂಬರ್ 14 ಫಸ್ಟ್ ಪ್ರೈಸ್ ಪಡೆದಂತಹ ರಾಧಾಗೆ ಧನ್ಯವಾದಗಳು. ಅತ್ಯಂತ ಆನಂದ ಕ್ಷಣ ಇದು. ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಒಂದು ಕುಟುಂಬ ತುಂಬಾ ಕಷ್ಟಪಟ್ಟು ಯಾವ್ದಾದ್ರು ಕೆಲಸದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಗೆಲುವು ತುಂಬ ಕುಟುಂಬ ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ರಾಧಾ ಕುಟುಂಬದವರು. ಎಲ್ಲರೂ ಒಟ್ಟಾಗಿ ಬೆಳಗ್ಗೆ ವೇದಿಕೆ ಬಳಿ ಬಂದು ಎಲ್ಲರೂ ಬಂದು ಬೆಳಗ್ಗೆನೆ ಇಡೀ ಕುಟುಂಬ ಅನುರಾಧ ಮಾಮ್ರವರು ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಅನುರಾಧ ಮಾಮ್ರವರಿಗೆ ವಂದನೆ, ಅಭಿನಂದನೆಗಳು. ತುಂಬಿದ ಕೊಳ ತುಳುಕೋದಿಲ್ಲ, ಹಾಗೆ ಸದಾ ಹಾಗೆ ಅದಕ್ಕೆ ಹೋಲಿಕೆ ಹಾಗೆ ನಮ್ಮ ಅನುರಾಧ ಮಾಮ್ರವರು ಸದಾ ನನ್ನ ವೇದಿಕೆಯಲ್ಲಿ ಹಂಚ್ಕೊಂಡಿದ್ರು. ಮಾಮ್ರವರಿಗೆ ಧನ್ಯವಾದಗಳು. ನಂತರ ಡಿವೈಎಸ್ಪಿ ಸಾಹೇಬರಾದ ನಂತರ ಧನ್ಯವಾದ ಕೇಳ್ಕೊತಾ ಇದ್ದೀನಿ. ನಳಿನಾಕ್ಷಿ ಮ್ಯಾಮ್ರವರು ವೇದಿಕೆಯ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸಮಾಜ ಕಲ್ಯಾಣ ಇಲಾಖೆ ಭಾಗ್ಯಮ್ಮ ಮನಿ ಅವರಿಗೆ ಧನ್ಯವಾದಗಳು. ಪ್ರಶಸ್ತಿಯನ್ನು ಪಡೆಯಲಿದ್ದಾರೆ, ಅವರಿಗೆ ಧನ್ಯವಾದಗಳು. ನಂತರ ಅಕ್ಕಯ್ಯಮ್ಮ ಅವರೇ ಸೀರಿಯಲ್ ನಂಬರ್ 24 ಅಕ್ಕಯ್ಯಮ್ಮನವರು ಬಹುಮಾನವನ್ನು ಪಡೆಯಲಿದ್ದಾರೆ. ಸೀರಿಯಲ್ ನಂಬರ್ 25
ಸೀರಿಯಲ್ ನಂಬರ್ 27 ಲಲಿತಾ ಎನ್ ರವರು ಬಹುಮಾನವನ್ನು ಪಡೆಯಲಿದ್ದಾರೆ. ಲಲಿತಮ್ಮನವರಿಗೆ ಧನ್ಯವಾದಗಳು. ಸೀರಿಯಲ್ ನಂಬರ್ 30 ಅಕ್ಕಯ್ಯಮ್ಮನವರು ಲಕ್ಷ್ಮೀ ಟಿ ಿದ್ದಾರೆ. ಬಹುಮಾನವನ್ನು ಸ್ವೀಕರಿಸಲಿರುವ ರಕ್ಷಿತಾರವರಿಗೆ ಸೀರಿಯಲ್ ನಂಬರ್ 35 ಪಾರ್ವತಿ ಧನ್ಯವಾದಗಳು. ಸೀರಿಯಲ್ ನಂಬರ್ 36 ಗೀತಾ ಸ್ವೀಕರಿಸಿದಂತಹ ಶ್ರೀಕಾರವರಿಗೆ ಧನ್ಯವಾದಗಳು. ಅವರಿಗೆ ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದಂತಹ ವಿಜಯರವರಿಗೆ ಧನ್ಯವಾದಗಳು. ಸೀರಿಯಲ್ ನಂಬರ್ 41 ಶ್ವೇತಾರವರು ಸೀರಿಯಲ್ ನಂಬರ್ 40 ಭವ್ಯರವರಿಗೆ ಧನ್ಯವಾದಗಳು. ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ರಾತ್ರಿ ಏರವರು ಬಹುಮಾನವನ್ನ ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸಿದಂತಹ ಪ್ರೇಮ ಎಸ್ರವರಿಗೆ ಧನ್ಯವಾದಗಳು. ಫಸ್ಟ್ ಪ್ರೈಸ್ ರಾಧಾ ರೋಲ್ ನಂಬರ್ 40 ಫಸ್ಟ್ ಪ್ರೈಸ್ ಪಡೆದಂತಹ ರಾಧಾಗೆ ಧನ್ಯವಾದಗಳು. ಅತ್ಯಂತ ಆನಂದ ಕ್ಷಣ ಇದು. ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಒಂದು ಕುಟುಂಬ ತುಂಬಾ ಕಷ್ಟಪಟ್ಟು ಯಾವ್ದಾದ್ರು ಕೆಲಸದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಗೆಲುವು ತುಂಬಾ ಕುಟುಂಬ ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ರಾಧಾ ಕುಟುಂಬದವರು ಎಲ್ಲರೂ ಒಟ್ಟಾಗಿ ಬೆಳಗ್ಗೆ ವೇದಿಕೆ ಬಳಿ ಬಂದು ಎಲ್ಲರೂ ಬಂದು ಬೆಳಗ್ಗೆನೆ ಇಡೀ ಕುಟುಂಬ ಅನುರಾಧ ಮ್ಯಾಮ್ರವರು ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಅನುರಾಧ ಮ್ಯಾಮ್ರವರಿಗೆ ವಂದನೆ, ಅಭಿನಂದನೆಗಳು. ತುಂಬಿದ ಕೊಡ ತುಳುಕೋದಿಲ್ಲ, ಹಾಗೆ ಸದಾ ಹಾಗೆ ಅದಕ್ಕೆ ಹೋಲಿಕೆ ಹಾಗೆ ನಮ್ಮ ಅನುರಾಧ ಮ್ಯಾಮ್ರವರು ಸದಾ ನಂತರ ಧನ್ಯವಾದ ಕೇಳ್ಕೊತಾ ಇದ್ದೀನಿ. ನಳಿನಾಕ್ಷಿ ಮ್ಯಾಮ್ರವರು ವೇದಿಕೆಯ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸಮಾಜ ಕಲ್ಯಾಣ ಇಲಾಖೆ ಅತ್ಯಂತ ಆನಂದ ಕ್ಷಣ ಇದು. ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಒಂದು ಕುಟುಂಬ ತುಂಬಾ ಕಷ್ಟಪಟ್ಟು ಯಾವ್ದಾದ್ರು ಕೆಲಸದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಗೆಲುವು ತುಂಬ ಕುಟುಂಬ ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ರಾಧಾ ಕುಟುಂಬದವರು ಎಲ್ಲರೂ ಒಟ್ಟಾಗಿ ಬೆಳಗ್ಗೆ ವೇದಿಕೆ ಬಳಿ ಬಂದು ಎಲ್ಲರೂ ಬಂದು ಬೆಳಗ್ಗೆನೆ ಇಡೀ ಕುಟುಂಬ ಅವರಿಗೆ ಧನ್ಯವಾದಗಳು. ಬಹುಮಾನವನ್ನು ಪಡೆದಂತಹ ಶೋಭಾ ಎಸ್ಸಿರವರಿಗೆ ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದ ಶೋಭಾ ಎಸ್ಸಿರವರಿಗೆ ಡಾಕ್ಟರ್ ಅನುರಾಧ ಮ್ಯಾಮ್ರವರು ಬಹುಮಾನವನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಸ್ವಲ್ಪ
ಬಹುಮಾನವನ್ನು ಸ್ವೀಕರಿಸಿದಂತಹ ಶೋಭಾ ಎಕ್ಸಿ ರವರಿಗೆ ಧನ್ಯವಾದಗಳು. ಧನ್ಯವಾದಗಳನ್ನು ಪಡೆದಂತಹ ಶೋಭಾ ಎಕ್ಸಿ ರವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಂತರ ದ್ವಿತೀಯ ಬಹುಮಾನ ರೋಲ್ ನಂಬರ್ 3 ಮೋನಿಕಾ ರವರು ಅತಿಥಿಗಳ ಸಮ್ಮುಖದಲ್ಲಿ ಪಡೆಯಲಿದ್ದಾರೆ. ಬಹುಮಾನವನ್ನು ಪಡೆದಂತ ಮೋನಿಕಾ ರವರಿಗೆ ವಂದನೆ, ಅಭಿನಂದನೆಗಳು. ಕಾರ್ಯಕ್ರಮದ ಅತಿ ಲಾಸ್ಟ್ ಕೊನೆಯ ಘಟ್ಟ ಫಸ್ಟ್ ಪ್ರೈಸ್ ಗೋಸ್ ಟು ರಾಧಾ, ರೋಲ್ ನಂಬರ್ 14. ಡಿವೈಎಸ್ಪಿ ಪಾಂಡುರಂಗ ಸರ್ ಅವರು ರಾಧಾರವರಿಗೆ ಬಹುಮಾನವನ್ನು ನೀಡಿ ಸನ್ಮಾನಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ತಮ್ಮ ಅಭಿಪ್ರಾಯವನ್ನು ಗ್ಯಾರಂಟಿ ನ್ಯೂಸ್ನೊಂದಿಗೆ ಹಂಚ್ಕೋತಾ ಇದ್ದಾರೆ. ಡಿವೈಎಸ್ಪಿ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸುತ್ತಿರುವಂತಹ ಲೀಲಾವತಿ ಮ್ಯಾಮ್, ಕಲ್ಯಾಣ ಇಲಾಖೆ ಅವರು ತಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ನಳಿನಾಕ್ಷಿ ಮ್ಯಾಮ್ ರವರು ವೇದಿಕೆಯ ಸನ್ಮಾನ ಕಾರ್ಯಕ್ರಮವನ್ನು ಆಗಿದ್ದಾರೆ. ಅವರು ಸಹ ನಮ್ಮ ವೇದಿಕೆಯ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು. ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿದಂತಹವರಿಗೆ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಅವರಿಗೆ ವೇದಿಕೆಯ ಪರವಾಗಿ ಸನ್ಮಾನಿಸಲಾಗಿದೆ. ಅವರಿಗೂ ಸಹ ಧನ್ಯವಾದಗಳು. ಗುರುಮೂರ್ತಿ ಸರ್, ಪ್ರಜಾ ಟಿವಿ, ಅವರಿಗೂ ಸಹ ಸನ್ಮಾನಿಸಲಾಗಿದೆ. ಕೀರ್ತಿ ಮ್ಯಾಮ್ ಅವರಿಗೆ ಕೇಳ್ಕೊತಾ ಇದ್ದೀನಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ತುಂಬಾ ನಯ, ವಿನಯ, ನಾಜೂಕು, ತುಂಬಾ ಬುದ್ಧಿವಂತಿಕೆ, ತುಂಬಾ ಸೌಂದರ್ಯವತಿ. ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಗೌರವ ಸ್ವೀಕರಿಸಿದಂತ ಕೀರ್ತಿ ಮ್ಯಾಮ್ ರವರು ಸಾಕಷ್ಟು ಬೆಳಗಿನಲ್ಲೂ ಕೂಡ ನಿರೂಪಣೆ ಮಾಡಿರುವಂತಹ ಮೇಡಮ್ ರವರಿಗೆ ಗ್ಯಾರಂಟಿ ತಂಡದ ವತಿಯಿಂದ ಧನ್ಯವಾದಗಳು. ಅದೇ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಸಪೋರ್ಟ್ ಮಾಡಿದಂತಹ ಮಹೇಶ್ ಬ್ರದರ್, ಮೂರ್ತಿ ಬ್ರದರ್ ಬಹುಮಾನವನ್ನು ವೇದಿಕೆಯ ಗೌರವವನ್ನು ಸ್ವೀಕರಿಸಿದ್ದು ಇಬ್ಬರಿಗೂ ತುಂಬಾ ಒಳ್ಳೆಯದಾಗಲಿ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಮತ್ತು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಂತಹ ನಮ್ಮ ಗ್ಯಾರಂಟಿ ನ್ಯೂಸ್ ಟೀಮ್ ಮತ್ತು